ಈಗ ಎಲ್ಲ ನಮ್ಮ ನಾಯಕರು ಮಾತಾಡಿದ್ರು. ಇಲ್ಲಿ ಏನಾಗಿದೆ ಅಂತಂದರೆ, ಸುಮಾರು ಈಗ ಜನವರಿ ತಿಂಗಳಿಂದ ಇದುವರೆಗೂ ಸಹ ಮೊಟ್ಟೆ ಬಿಲ್ಲು, ತರಕಾರಿ ಬಿಲ್ಲು ಅಂತಂದ್ಬಿಟ್ಟು ಇದು ಮೊಟ್ಟೆ ಬಿಲ್ಲು ಅಂತ ಮಾಡ್ತಾರೆ. ಅದು ಯಾಕೆ ಅಂದರೆ, ನಮ್ಮ ಅಂಗನವಾಡಿ ಶಿಕ್ಷಕರು ಏನಿದಾರೋ ಅವ್ರ ಕೈಯಿಂದ ಅವರೇ ಪರ್ಚೇಸ್ ಮಾಡಿ ಆ ಫಲಾನುಭವಿಗಳನ್ನ ಮೊಟ್ಟೆ ವಿತರಣೆ ಮಾಡಬೇಕು. ಅದನ್ನು ಇವರು 6 ತಿಂಗಳು ವರ್ಷ ಆದರೂ ಸಹ ಮೊಟ್ಟೆ ಬಿಲ್ ಮಾಡಿಕೊಡಲ್ಲ. ಆ ಮೊಟ್ಟೆ ಬಿಲ್ ಮಾಡೋವಾಗಲೂ ಸಹ ಸರ್ಕಾರ ಕೊಡ್ತಾ ಇರೋದು ಒಂದು ಮೊಟ್ಟೆಗೆ 6 ರೂಪಾಯಿ ಅಂತಂದ್ಬಿಟ್ಟು. ಆದರೆ ಈಗ ನಮ್ಮ ಮಾರ್ಕೆಟಲ್ಲಿ ರೇಟ್ ಬಂದು 6 ರೂಪಾಯಿ ಇಲ್ಲ, 6.40, 6.20 ಈ ರೀತಿ ಇದೆ. ಅದನ್ನು ಕೊಟ್ಟು ಸಹ ನಮ್ಮ ಅಂಗನವಾಡಿ ಶಿಕ್ಷಕರು ಅದನ್ನು ಕೊಂಡ್ಕೊಂಡ್ಬಂದು ಮಕ್ಕಳಿಗೆ ವಿತರಣೆ ಮಾಡಿದ್ರು ಸಹ ಬಿಲ್ ಮಾಡೋ ಸಂದರ್ಭದಲ್ಲಿ ಅವರು ಅಧಿಕಾರಿಗಳು ಡಿಮ್ಯಾಂಡ್ ಮಾಡ್ತಾರೆ, 1000 ರೂಪಾಯಿ ಕೊಡಬೇಕು, ಒಂದು ಕೇಂದ್ರಗಳಿಂದ 1000 ರೂಪಾಯಿ ಕೊಡಬೇಕು, 2000 ಕೊಡಬೇಕು ಅಂತ. ಆ ಕಾರ್ಯಕರ್ತರು ಯಾವ ರೀತಿ ಅಲ್ಲಿ ಅವರು ಆ ಒಂದು ಫಲಾನುಭವಿಗಳಿಗೆ ಮೊಟ್ಟೆ ಕೊಟ್ಟಿಲ್ಲ ಅಂತಂದರೆ ಗ್ರಾಮದ ಕಡೆಯಿಂದ ಅವ್ರಿಗೆ ಪ್ರಾಬ್ಲಮ್ಸ್ ಇರುತ್ತೆ. ಆದರೆ ಇವರು ಈ ರೀತಿ ಮಾಡ್ತಾರೆ ಅಧಿಕಾರಿಗಳು. ಇದನ್ನೆಲ್ಲ ಸಹ ನಮ್ಮ ಸರ್ಕಾರ ಇದು ಮಾಡಲ್ಲ. ಈಗ ಜನವರಿ ತಿಂಗಳಿನಿಂದಲೂ ಇವತ್ತಿನವರೆಗೂ ಸಹ ಮೊಟ್ಟೆ ಬಿಲ್ ಆಗಿಲ್ಲ. ಮೊಟ್ಟೆ ಕೊಟ್ಟಿಲ್ಲ ಎಲ್ಲೋದ್ರೂ ಸಹ ನೀವು ನೋಡಿರ್ತೀರ. ಸುಮಾರು ಆ ಕಾರ್ಯಕರ್ತರು ಮೊಟ್ಟೆ ವಿತರಣೆ ಮಾಡಿಲ್ಲ, ಮತ್ತು ಮೊಟ್ಟೆ ಇದರಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತಂದ್ಬಿಟ್ಟು ಅವ್ರಿಗೆ ಗೌರವಧನನೂ ಸಹ ಕೊಡದೇ ಇದ್ದಂಥ ಸಂದರ್ಭದಲ್ಲಿ ಅವ್ರು ಕೆಲಸನೂ ಮಾಡಬೇಕು. ಅಲ್ಲಿ ಆ ಫಲಾನುಭವಿಗಳಿಗೆ ಈ ರೀತಿ ಮೊಟ್ಟೆನೂ ಪರ್ಚೇಸ್ ಮಾಡಾಕಬೇಕು. ಮೊಟ್ಟೆ ಮಾತ್ರ ಅಲ್ಲ, ಗ್ಯಾಸ್ ಬಿಲ್ಲು ಅಂತ ಬರುತ್ತೆ. ಆ ಗ್ಯಾಸ್ ತಗೊಂಡ್ಬಂದು ಹಾಕ್ಕೊಳ್ತಕ್ಕಂಥವ್ರು ಅಂಗನವಾಡಿ ಕಾರ್ಯಕರ್ತರು ಅವ್ರ ಕೈಯಿಂದ ಹಣ ಕೊಟ್ಟು ಗ್ಯಾಸ್ನ ಪರ್ಚೇಸ್ ಮಾಡ್ಕೊಂಡು ಬಂದು ಕೇಂದ್ರಗಳಲ್ಲಿ ಅಡುಗೆ ಮಾಡಿ ಆ ಮಕ್ಕಳಿಗೆ ಹಾಕಬೇಕು. ಇವರು ಸುಮಾರು ವರ್ಷಕ್ಕೊಂದ್ಸತಿ ಮಾರ್ಚಲ್ಲಿ ಬಿಲ್ ಮಾಡ್ತಾರೆ. ಆ ಮಾರ್ಚಲ್ಲಿ ಬಿಲ್ ಮಾಡುವಂಥ ಸಂದರ್ಭದಲ್ಲೂ ಸಹ ಆಯಾ ತಾಲೂಕುಗಳಲ್ಲಿ ಅಧಿಕಾರಿಗಳು ತುಂಬಾ ಡಿಮ್ಯಾಂಡ್ ಮಾಡ್ತಾರೆ ಕಾರ್ಯಕರ್ತರನ್ನ. ಆ ರೀತಿ ತುಂಬಾ ಗೊಂದಲಗಳಿದೆ. ಇದನ್ನೆಲ್ಲ ಅಲ್ಲಿ ಕೆಲಸ ಮಾಡುವಂಥ ಕಾರ್ಯಕರ್ತರು ತುಂಬಾ ಕಷ್ಟಪಡ್ತಾ ಇದ್ದಾರೆ. ಎಲ್ಲನೂ ಈ ರೀತಿ ತುಂಬ ಸಮಸ್ಯೆಗಳಾಗ್ತಾ ಇದೆ. ಇದನ್ನೆಲ್ಲ ಸಹ ನಮ್ಮ ಒಂದು ಹೋರಾಟದಲ್ಲಿ ಈ ವಿಷಯಗಳನ್ನೆಲ್ಲ ಸಹ ಎಲ್ಲ ಚರ್ಚೆ